ಗಜ ಎಂದರೆ ಆನೆ. ಇದರ ದೇಹ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡದಾಗಿರುತ್ತದೆ. ಕಿವಿಗಳು ಮೊರದ ಹಾಗೆ ಅಗಲವಾಗಿ ಇರುತ್ತದೆ. ಕಾಲುಗಳು ಕಂಬಗಳಂತೆ ದಪ್ಪವಾಗಿರುತ್ತದೆ. ಸೊಂಡಿಲು 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 ಆನೆ. ಏಯ್ 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 ನಡಿ. ಅಯ್ಯೋ ಅಯ್ಯೋ ಅಮಿತ್, ಅಯ್ಯೋ ಅಪ್ಪ. ಅಪ್ಪ ಅಮಿತ್ನ ನೋಡ್ದ್ಯಾ? ಯಮ್ಮ ಏನು ಹೇಳ್ತಿದ್ಯಾ ನೀನು? ಅಯ್ಯೋ ಎಲ್ಲ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ತಿಲ್ಲ ಅವನು. ಅಮ್ಮ, ನಿನ್ನೆ ರಾತ್ರಿ ಒಂದು ಆನೆ ಕೋತಿ ಬಂದ್ಬಿಟ್ಟು ನಾನು ಹೊಡೆದ್ಬಿಟ್ಟು ಅಮಿತ್ ನೆತ್ಕೊಂಡು ಹೋಗ್ಬಿಡ್ತಮ್ಮ. ಎಸ್ ಜಯಸಿಂಹ ಹಿಯೋ. ರೀ, ನಿಮ್ಮ ಆನೆ ಅಮಿತ್ನ ಎತ್ಕೊಂಡು ಹೋಗಿದೆ. ದಯವಿಟ್ಟು ಅದೆಲ್ಲಿದೆ ಅಂತ ಹುಡುಕ್ಸಿ. ಕಾಡೊಳಗಡೆ ಬಂದ್ಬಿಟ್ಟಿದ್ದಂತೆ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಈಗ ತಾನೇ ಹೇಮನಪ್ಪ ಫೋನ್ ಮಾಡಿ ನನಗೆ ಹೇಳಿದ್ರು. ಹೇಗಾದ್ರೂ ಆನೆಯಿಂದ ಹುಡುಗನ್ ಪಾರ್ ಮಾಡಿ ಅಲ್ಲಿಗೆ ತಂದ್ಬಿಡಿ ಅಂತ ಹೇಳಿದ್ರು. ಡ್ಯಾನಿಯಲ್ಗೆ ವಿಗ್ರಹನ ಹ್ಯಾಕ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅದನ್ನು ಸಾಗಿಸೋಕೆ ನಮ್ ಭಾವ ಸುಲಭವಾದ ದಾರಿನೇ ತೋರಿಸಿದಾನೆ. ಡ್ಯಾಡಿ, ಏನ್ ಹೇಳ್ತಾ ಇದ್ದೀನಿ ನೀನು? ಆ ಫಾರೆಸ್ಟ್ ಆಫೀಸರ್ ಮಗುನ ನಾವು ಕಂಡು ಹಿಡಿದ್ರೆ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸಬಹುದು. ರಾಮನ್, ನಮ್ ತಾತ ನಮ್ಮನ್ನು ಹುಡ್ಕೋಕೆ ಪೊಲೀಸ್ನವ್ರನ್ನ ಕಳ್ಸಿದ್ದಾರೆ. ನಾವಿಲ್ಲೇ ಬಚ್ಚಿಟ್ಕೊಳ್ಳೋಣ. ರಾಮನ್, ನಂಗೆ ಬಾಯಾರಿಕೆ ಆಗ್ತೈತೆ, ನೀರ್ ಕುಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇರ್ಬೇಕು. ಲೇ ಗೌತಮ, ಅಲ್ಲಿ ನೋಡೋ ಜಯಸಿಂಹನ ಮಗ. ಸಬಾಷ್ ಡ್ಯಾಡಿ. ಡ್ಯಾಡಿ,
ಕರೆಕ್ಟ್. ಡ್ಯಾಡೋ, ನೀನ್ ಯಾಕೋ ವ್ಯಾನಲ್ಲಿ ಬಂದೆ? ಇಷ್ಟ್ ದಿನ ನೀನ್ ಬರೀ ಪ್ರಾಣಿಗಳನ್ನ ಕದಿಯೋ ಕಳ್ಪಟ್ಟಿ ಮಗ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಯ್ತು ನೀನ್ ಮಕ್ಕಳನ್ನು ಕದೀತೀಯ ಅಂತ. ನೋಡಪ್ಪ ರಾಜ, ನಿನಗಿದೆಲ್ಲ ಗೊತ್ತಾಗಲ್ಲ. ಮನೆಗೆ ಹೋಗಿ ಗೋಲಿ ಆಡ್ಕೊ ಹೋಗ್. ನೋ, ಈ ಹುಡುಗನ ಎತ್ಕೊಂಡು ಹೋಗಕ್ಕೆ ನಾನ್ ಬಿಡಲ್ಲ. ಅಂದ್ರೆ ಇವನ್ನ ಬಿಟ್ಬಿಡು ಅಂತ ಹೇಳ್ತೀಯಾ? ಎಸ್. ಒಂದ್ ಕೆಲಸ ಮಾಡ್ತೀಯಾ? ನೀವು ಕರ್ಕೊಂಡು ಹೋಗಿ ಜೋಪಾನವಾಗಿ ಮನೆಗೆ ಬಿಟ್ಬಿಡ್ತೀಯಪ್ಪ? ಡೆಫಿನೆಟ್ಲಿ. ತಗೋ. ಜೋಪಾನ, ಹುಷಾರು. ಡ್ಯಾಡೋ, ರಾಮು, ಒಬ್ನೇ ಬರ್ತಾ ಇದೆಯಲ್ಲ. ಅಮಿತ್ ಅಲ್ಲಿ ರಾಮು, ಅಮಿತ್ ಅಲ್ಲಿ. ನೀರು ಬಿಡಿ ಹೋಯ್ತಾನ? ಸರಿ, ನಾ ಅಲ್ಲಿ ಹೋಗ್ತೇನೆ, ನೀವ್ ಮನೆಗೆ ಹೋಗಿ. ಅಮಿತ್, 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 ಅಮಿತ್. ಈ ಹುಡುಗಾಟ ಆಡಿ ಆಡಿ ನಿನ್ ಜೀವಕ್ಕೆ ನೀನೇ ಆಪತ್ತು ಅನ್ಕೊಂಬಿಟ್ಟೆ. ಡ್ಯಾಡಿ, ನಮ್ ಪ್ಲಾನ್ ಪ್ರಕಾರ ಆ ಫಾರೆಸ್ಟ್ ಆಫೀಸಲ್ಲೇ ತಪ್ಪು ಮಾಡ್ದಂತ ತಿಳಿದು ಆ ಕಾಡಿನ ಜನ ಅವನೇ ಹೇಳ್ಕೊಂಡು ಹೋದ್ರು. ವೆರಿ ಗುಡ್ ಮಿಸ್ಟರ್ ಡ್ಯಾನಿಯಲ್. ಇನ್ನು ಆ ವಿಗ್ರಹ ತರೋದು ಬಹಳ ಸುಲಭ. ಹೌ ಐ ಗೋಯಿಂಗ್ ಟು ಗೆಟ್ ಇಟ್? ನಮ್ಮ ಜನಗಳು ಯಾರು ಹೋದ್ರು ಅವರು ತಕ್ಷಣ ಗುರುತು ಹಿಡಿದು ಬಿಡ್ತಾರೆ. ಅದಕ್ಕೆ ಬಾಲಚಂದ್ರ, ನೀನು ಆ ಕಾಡು ಜನಗಳ ವೇಷದಲ್ಲಿ ಹೋಗು. ಅವರ ದೃಷ್ಟಿಯೆಲ್ಲ ಆ ಫಾರೆಸ್ಟ್ ಆಫೀಸರ್ ಜಯಸಿಂಹನ ಕೊಲ್ಲೋದ್ರ ಮೇಲೆ ಇರುತ್ತೆ. ಸಮಯ ನೋಡಿ ಯಾರಿಗೂ ಕಾಣದ ಹಾಗೆ ಆ ವಿಗ್ರಹ ತಂದ್ಬಿಡು. ಓಕೆ. ನಿಲ್ಸಿ. ಯಾವತ್ತೇ ಮ್ಯಾಗಿಂದ ಹೂ ಬಿದ್ದೈತೆ ಅಂದ್ಮ್ಯಾಕೆ ನಾವೇನೋ ತೆಪ್ಪ ಮಾಡಿದೀವಿ ಅಂತ ಆಯ್ತು. ಸುಳ್ಳು ಯಾವುದು ನಿಜ ಯಾವುದು ಅಂತ ನಿಮಗ್ ಗೊತ್ತಾಗ್ತಾ ಇಲ್ಲ.
ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನೀವು ಪೂಜೆ ಮಾಡ್ತಿರೋ ಆ ನಿಮ್ಮ ದೇವತೆನೇ ಹೇಳ್ತಾ ಇದ್ದಾರೆ. ನೀನ್ ತೆಪ್ ಮಾಡಿದೀಯೋ ಇಲ್ವೋ ಅನ್ನೋದು ಹೊಸಿ ಹೊತ್ನಲ್ಲೇ ಗೊತ್ತಾಯ್ತದೆ. ಲೈ ಆ ಮಂಟಪದಾಗೆ ನಮ್ ಗುರುಗಳವ್ರೆ, ಅವ್ರ ಜೊತೆಯಾಗೆ ನಮ್ ಜಾವತೆ ಮಾತಾಡೋವಳೆ. ನಿಜವಾದ ಅಪರಾಧ ಯಾರು ಅಂತ ಈಗ ಗೊತ್ತಾಯ್ತೈತೆ. ನಿಂತ್ಕೊಳ್ಳಿ ಅವ್ರನ್ನ ಹಿಡ್ಕೊಂಡು ಹೋಗ್ಬೇಡಿ. ನಿಜ ನಾನು ಹೇಳ್ತೀನಿ. ನೋಡಿ, ನಿಮ್ ಹುಡುಗಿ ಸಾವಿಗೆ ಇವ್ರ ಕಾರಣ ಅಲ್ಲ, ನನ್ ತಮ್ಮ ಗೌತಮ. ನಮ್ಮಪ್ಪ ನಿಮ್ ದೇವತೆ ವಿಗ್ರಹ ಕದ್ದು ಹೊರದೇಶವ್ರು ಮಾಡಿದ್ರು. ನಿಮ್ ಮಗ ಅಮಿತನು ಅವರೇ ಬಚ್ಚಿಟ್ಟಿದ್ದಾರೆ ಸರ್. ನೀವೀಗ್ಲೇ ನನ್ ಜೊತೆ ಬಂದ್ರೆ ಅವ್ರೆಲ್ರನ್ನೂ ಹಿಡಿಬೋದು ಸರ್. ಬನ್ನಿ. ಹಲೋ ಹೇಮಾ, ಗೌತಮ ಅವ್ರ ತಂದೆ ಇಬ್ರು ಸೇರಿ ನಿನ್ ಮಗುನ ಎತ್ಕೊಂಡ್ ಬಂದಿದ್ದಾರೆ. ನಮ್ ತೋಟದ ಹತ್ರ ಇರೋ ಹಳೆ ಬಂಗ್ಲೆಯಲ್ಲಿ ಅವನ್ನ ಮುಚ್ಚಿಟ್ಟಿದ್ದಾರೆ. ಆದಷ್ಟು ಬೇಗ ನಿನ್ ಗಂಡನ್ ಹೇಳಿ ನಿನ್ ಮಗನ್ ಕಾಪಾಡ್ಕೊ. ಬಾಸ್ ಜಯಸಿಂಹ ಕಾಡ್ ಜನರ ಜೊತೆ ಬರ್ತಾ ಇದ್ದಾನೆ. ನಿಮ್ ಮಗ ಎಲ್ಲಾ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟಿದ್ದಾನೆ. ನೀವೇನು ಭಯಪಡಬೇಡಿ. ಅವನ ಮಗ ನಮ್ಮ ಹತ್ರ ಇರೋವರೆಗೂ ನಮಗೇನು ಭಯ ಇಲ್ಲ. ಗೌತಮ್, ಆ ಹುಡುಗನ್ನ ಬೋನ್ನಲ್ಲಿ ಹಾಕು. ಎಸ್ ಡ್ಯಾಡ್. ಈಗ ಬರ್ಲಿ. ಅವನಿಗೆ ಮಗು ಬೇಕೋ ವಿಗ್ರಹ ಬೇಕೋ ಅವನೇ ತೀರ್ಮಾನ ಮಾಡಿ. ಓ ಬನ್ನಿ ಮಿಸಸ್ ಜಯಸಿಂಹ, ಬನ್ನಿಮ್ಮ. ನಿಮ್ಮನ್ನ ನೋಡಿ ಎಷ್ಟೊಂದು ದಿವಸ ಆಗೋಯ್ತು. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓ, ನಿಮ್ಮ ಮಗು ತಾನೆ. ನೀವೇನು ಯೋಚನೆ ಮಾಡಬೇಡಿ, ಅವನ್ನ ಜೋಪಾನವಾಗಿ ನೋಡ್ಕೊಂಡಿದ್ದೀನಿ. ನೋಡಿ, ಏನು ಮಾಡ್ಬೇಡಿ. ಸುಮ್ಮನೆ ಯಾಕೆ ಕೂತೀಯ? ಕಾಂಟ್ಲ್ ನೋವು ಬರುತ್ತೆ. ಈಗ ನಿನ್ ಗಂಡ ಬರ್ತಾನೆ, ಅವನಿಗೆ ಹೇಳು ನಮ್ಮ ದಾರಿಗೆ ಅಡ್ಡ ಬರಬೇಡ. ಓ, ನಿಧಾನವಾಗಿ ಬನ್ನಿ. ಹೇಮಾ, ನಾನ್ ನಿನಗೆ ಹೇಳಿದ ವಿಷಯನ ಇವ್ರಿಗೂ ಸ್ವಲ್ಪ ಹೇಳ್ಬಿಡು. ಇಲ್ಲ ಅವನತ್ರ ಹೋಗ್ಬೇಡಿ. ನನ್ ಮಗನ್ ಕಾಪಾಡಿ. ನಿಮ್ ಮಗನ ನಮ್ ಜಾವತೆ ಕಾಪಾಡ್ತಾಳೆ. ನೀವು ಧೈರ್ಯ ತಂದ್ಕೊಳ್ಳಿ. ಯಾವ ದೇವರೇ ಬಂದ್ರು ನಿಮ್ ಮಗುನ್ ಕಾಪಾಡಕ್ಕಾಗಲ್ಲ. ಏ ತಗಡು, ಈ ಸಿಂಹ ಇರೋವರೆಗೂ ಆ ಮರಿನ್ ಯಾರು ಮುಟ್ಟಕ್ಕಾಗಲ್ಲ ಕಣ. ನಾನು ಬ್ರೂಸ್ ಇದ್ನಲ್ಲ, ಅವನಿಗೆ ನಾನು ಜೋರಾಗಿ ಫೈಟ್ ಮಾಡ್ತೀನಿ. ಆದ್ರೆ ನಾನು ಗುರು ಫೈಟ್ ಮಾಡೋವಾಗ ನಾನು ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ನೀನ್ ಕುಡಿ.
ಗೌತಮ್ 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 ಏನಂದ್ರೆ ರಾಮ ಈಗ ಹೇಗಿದ್ದಾನೆ? ಡಾಕ್ಟರ್ ಏನ್ ಹೇಳಿದ್ರು? ರಾಮು ಹೇಗಿದ್ರೆ ನಿನ್ಗೇನ್ ಹೇಮ? लेके भीती